ನಮಗೆ ಈಗ ಸರಿ ಬೇಕಾಗಿರೋದು ಸಣ್ಣ ಪುಟ್ಟ ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ ಅಲ್ಲ ಸರ್. ನಮಗೆ ಡೈರೆಕ್ಟ್ ಸ್ಟ್ರೈಕ್, ಪಾಕಿಸ್ತಾನನ 4 ಭಾಗ ಮಾಡಬೇಕು, ನಮ್ಮ ಕಾಶ್ಮೀರನ ವಾಪಸ್ ತಗೊಳ್ಬೇಕು. ಗುಂಡೊಡೆದವರಿಗೆ ಹೂವು ಕೊಡೋ ಜಮಾನ ಹೋಗ್ಬಿಡ್ತು ಸರ್. ಒಂದು ಗುಂಡೊಡೆದವರಿಗೆ 2 ಗುಂಡು ಹೊಡೆಯೋದು ಇವಾಗ ಭಾರತದ ಒಂದು ಶಕ್ತಿ ಇದೆ. ಇಡೀ ವಿಶ್ವಕ್ಕೆ ಒಂದೇ ಕಾಶ್ಮೀರ ಇರುತ್ತೆ, ಅದು ಭಾರತದ ಕಾಶ್ಮೀರ. ಹಿಂದೂ ಆಗ್ಲಿ ಮುಸ್ಲಿಂ ಆಗ್ಲಿ ಯಾರೇ ಆಗ್ಲಿ ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡಬಾರ್ದು. ಇದೆಲ್ಲಿ ಬಂದು ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ವಾ? ಭಾರತ ಯಾವತ್ತು ಯುದ್ಧಕ್ಕೆ ಹೋಗಿದ್ದಲ್ಲ, ಯಾವತ್ತು ಭಾರತ ಕ್ರಿಯೆ ನೀಡಿದ್ದಲ್ಲ, ಪ್ರತಿಕ್ರಿಯೆ ನೀಡಿದ್ದು. ಇಡೀ ವಿಶ್ವಕ್ಕೆ ಒಂದೇ ಕಾಶ್ಮೀರ ಇರುತ್ತೆ, ಅದು ಭಾರತದ ಕಾಶ್ಮೀರ. ಇನ್ನು ಪಾಕಿಸ್ತಾನ ಆಕ್ಯುಪೈ ಕಾಶ್ಮೀರ ಅಂತ ಇರುತ್ತೆ, ಅವೆಲ್ಲ ಸಾಧ್ಯನೇ ಇಲ್ಲ. ಭಿಕ್ಷೆ ಬೇಡಿ ಬದುಕ್ತಿರುವಂತಹ ಒಂದು ದೇಶ ಭಾರತದಂತ ಒಂದು ದೇಶದ ಮೇಲೆ ಅಭಿವೃದ್ಧಿ ಹೊಂದುತ್ತಿರೋ ಪ್ರಪಂಚದ ಶಕ್ತಿಶಾಲಿ ರಾಷ್ಟ್ರದ ಮೇಲೆ ಬರ್ತಾರೆ ಅಂದ್ರೆ ಅವ್ರಿಗೂ ಅವ್ರ ಮೇಲೆ ಜ್ಞಾನ ಇರಬೇಕು. ಪರ್ಮನೆಂಟ್ ಆಗಿ ಭಯೋತ್ಪಾದನೆ ನಿರ್ಮೂಲನೆ ಆಗ್ಬಿಡ್ಬೇಕು. ಯುದ್ಧ ಆಗ್ಬೇಕು, ಯುದ್ಧ ಬಿಟ್ಟು ಬೇರೆ ದಾರಿ ಇಲ್ಲ. ಹೌದು, ಯುದ್ಧ ಆದ್ರೆ ನಮ್ಮ ಮೇಲೆ ಬರ್ಡನ್ ಆಗುತ್ತೆ ಸರ್. ಆಗ್ತಾ ಇಲ್ವಾ ಸರ್? ಗ್ಯಾರಂಟಿ ಕೊಟ್ಟು ಬರ್ಡನ್ ಆಗ್ತಾ ಇಲ್ವಾ ಸರ್? ಗ್ಯಾರಂಟಿಗಿಂತ ಯುದ್ಧ ಮುಖ್ಯ ಅಲ್ವಾ ಸರ್? ಸರ್ ಜಮೀರ್ ಅಹಮದ್ ಅವ್ರದ್ದು ನಿಮ್ಗೆ ಗೊತ್ತಿದೆ ಸರ್. ಅವ್ರು ಮೂಡ್ ಬಂದಾಗ ಮಾತಾಡ್ತಾರೆ, ಅಲ್ಲಿ ಇಟ್ಕೊಂಡು ಅನ್ಬಿಟ್ರೆ ಆಗೋಯ್ತು. ಅವ್ರದ್ದು ಸೂಸೈಡ್ ಜಾಕೆಟ್ ಬಗ್ಗೆ ಗೊತ್ತಿರೋರಿಗೆ ಕುಕ್ಕರ್ ಬಾಂಬ್ ಬಗ್ಗೆ ಗೊತ್ತಿರ್ಬೋದಲ್ವಾ ಸರ್? ಅವ್ರಿಗೆ ದೇಶಭಕ್ತಿಯಿಂದ ಹೋಗಿ ಮಾಡ್ತಾರೆ ಅಂದ್ರೆ ಅವ್ರ ಜೊತೆ ನಾವು ಹೋಗ್ತೀವಿ. ನಮ್ಗೆ ಒಂದೇ ಭಯ, ವಾಪಸ್ ನಮ್ಮವ್ರ ಮೇಲೆ ಎಲ್ಲಿ ಬಿದ್ದೋಗ್ಬಿಡ್ತಾರೋ. ಸರ್, ಈಗಾಗಲೇ ನಿಮಗೆ ಗೊತ್ತಿದೆ ಕಾಶ್ಮೀರದ ಪಹಲ್ಗಾಮ್ ಆದಂತಹ ಉಗ್ರರ ಒಂದು ಅಟ್ಟಹಾಸ. ಯುದ್ಧವನ್ನು ಮಾಡಲಿಕ್ಕೆ ಸನ್ನದ್ಧರಾಗಿದ್ದಾರೆ ನಮ್ಮ ಸೈನಿಕರು. ನಾಳೆ ಮಾಕ್ ಡ್ರಿಲ್ ಮಾಡಲಿಕ್ಕೂ ಕೂಡ ಈಗ ಕೇಂದ್ರ ಸರ್ಕಾರ ಎಲ್ಲ ಒಂದು ಈಗ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಏನು ಹೇಳ್ತೀರಾ ಇದಕ್ಕೆ? ಸರ್, ಭಾರತ ಯಾವತ್ತು ಯುದ್ಧಕ್ಕೆ ಹೋಗಿದ್ದಲ್ಲ, ಯಾವತ್ತು ಭಾರತ ಕ್ರಿಯೆ ನೀಡಿದ್ದಲ್ಲ, ಪ್ರತಿಕ್ರಿಯೆ ನೀಡಿದ್ದು. ಈ 26 ಜನರ ಸಾವು ನ್ಯಾಯ ಬೇಕಲ್ಲ, ಆ ನ್ಯಾಯಕ್ಕೋಸ್ಕರ ಅಂತೂ ನಡೀಬೇಕು. ಈ ಸಾರಿ ನಮಗೆ ನರೇಂದ್ರ ಮೋದಿ ಅವರ ಮೇಲೆ ಸಂಪೂರ್ಣ ನಂಬಿಕೆ ಇದೆ. 100ಕ್ಕೆ 100 ಇಡೀ ವಿಶ್ವಕ್ಕೆ ಒಂದೇ ಕಾಶ್ಮೀರ ಇರುತ್ತೆ, ಅದು ಭಾರತದ ಕಾಶ್ಮೀರ. ಇನ್ನು ಪಾಕಿಸ್ತಾನ ಆಕ್ಯುಪೈ ಕಾಶ್ಮೀರ ಅಂತ ಇರುತ್ತೆ, ಅವೆಲ್ಲ ಸಾಧ್ಯನೇ ಇಲ್ಲ. ಇದು ನರೇಂದ್ರ ಮೋದಿ ಈಗಾಗಲೇ ಯುದ್ಧ ಸಾರ್ಬಿಡಬೇಕಾಗಿತ್ತು, ಆದರೆ ಯಾವುದೋ ಒಂದು ವ್ಯವಸ್ಥೆ ದೃಷ್ಟಿಯಿಂದನೋ ಏನೋ ಒಂದು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ನಂಬಿಕೆ ನಮಗಿದೆ. 100ಕ್ಕೆ 100 ನಮಗೆ ನರೇಂದ್ರ ಮೋದಿ ಅವ್ರ ಮೇಲೆ ನಂಬಿಕೆ ಇದೆ. ಆ 26 ಜನರ ಸಾವಿಗೆ ಭಾರತೀಯರು ಅವ್ರಿಗೆ ಹಾಕಿದ ಓಟಿಗೆ ಮತ್ತು ಅವ್ರು ನ್ಯಾಯ ಒದಗಿಸ್ಕೊಡ್ತಾರೆ ಅನ್ನೋ ನಂಬಿಕೆ ಇದೆ ಸರ್. ಯುದ್ಧ ನಾವ್ಯಾರು ಯುದ್ಧ ಕೇಳ್ತಾ ಇಲ್ಲ ಸರ್, ಯುದ್ಧ ಬೇಕಾಗಿರಲಿಲ್ಲ. ಇವರು ಬರ್ತಾರೆ, 26 ಜನ ಸಾಯಿಸಿಬಿಡ್ತಾರೆ, ನಾವು ಸುಮ್ಮನೆ ಇರಬೇಕು. ಗುಂಡೊಡೆದವ್ರಿಗೆ ಹೂವು ಕೊಡೋ ಜಮಾನ ಹೋಗ್ಬಿಡ್ತು ಸರ್. ಒಂದು ಗುಂಡೊಡೆದವ್ರಿಗೆ 2 ಗುಂಡು ಹೊಡೆಯೋದು ಇವಾಗ ಭಾರತದ ಒಂದು ಶಕ್ತಿ ಇದೆ. ನಮ್ಮ ಮಿಲಿಟ್ರಿ ಶಕ್ತಿ ಅಷ್ಟಿದೆ. ನಮ್ಮ ದೇಶ ಈ ಬಾರಿ ಯುದ್ಧ ನಡೆದರೆ ಇಡೀ ವಿಶ್ವಕ್ಕೆ ಒಂದೇ ಕಾಶ್ಮೀರ ಇರುತ್ತೆ, ಅದು ಭಾರತದ ಕಾಶ್ಮೀರ. ಪಾಕಿಸ್ತಾನ್ ಆಕ್ಯುಪೈ ಕಾಶ್ಮೀರನ ಗ್ಯಾರಂಟಿ ಕಿತ್ಕೊಳ್ತಾರೆ. ನಮ್ಮ ದೇಶಕ್ಕೆ, ನಮ್ಮ ದೇಶದ ಒಂದು ಕಳಶ, ನಮ್ಮ ದೇಶದ ಒಂದು ತಲೆ ಏನಿತ್ತು ಅದನ್ನು ವಾಪಸ್ ತಂದು ಕೊಡ್ತಾರೆ ನರೇಂದ್ರ ಮೋದಿ ಅನ್ನೋ ನಂಬಿಕೆ ಇದೆ. ಮತ್ತು ನಮ್ಮ ಸೈನಿಕರ ಮೇಲೆ ನಮ್ಗೆ ಅಷ್ಟು ನಂಬಿಕೆ ಇದೆ ಸರ್. ಇನ್ನು ರಾಜನಾಥ್ ಸಿಂಗ್ ಅವರು ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು. ನೀವೇನು ಅಂದ್ಕೊಂಡಿದ್ರು ಅದನ್ನು ನಾವು ಮಾಡ್ತೀವಿ, ಆ ದಿನ ಬಂದೇ ಬರುತ್ತೆ ಅಂತೇಳಿ ಹೇಳಿದರು ಸರ್. ಅವರು ನೀವೇನು ಅನ್ಕೊಂಡಿದ್ರೆ ಅದನ್ನು ಮಾಡ್ತೀನಿ ಅಲ್ಲ, ನೀವೇನು ಅನ್ಕೊಂಡಿದ್ರೆ ಅದಕ್ಕಿಂತ ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ. 100ಕ್ಕೆ 100 ಸರ್. ಅವ್ರು ಅನ್ಕೊಂಡಿರೋದೇನು, ಬರ್ತಾರೆ ಯಾವುದೋ ಉಗ್ರಗಾಮಿಗಳು ಬೇಸ್ ಕ್ಯಾಂಪ್ ಹೊಡಿತಾರೆ ಅಂತ ಅಂದ್ಕೊಂಡಿದ್ದಾರೆ. ಬೇಸ್ ಕ್ಯಾಂಪ್ ಹೊಡೆಯೋದಾದರೆ ಭಾರತೀಯ ಸೈನಿಕರಿಗೆ ಅರ್ಧ ಗಂಟೆ ಕೆಲಸ ಸರ್. ನಾವು ಉರಿದು ನೋಡಿದ್ದೀವಿ, ಬಾಲಾಕೋಟ್ ನೋಡಿದ್ದೀವಿ. ಒಂದೇ ಒಂದು ಗಾಯ ಇಲ್ದಿರೋ ನಮ್ಮ ಸೈನಿಕರು ವಾಪಸ್ ಬಂದಿರೋದು ನಾವು ನೋಡಿದ್ದೀವಿ ಸರ್. ನಮಗೆ ಈಗ ಸರಿ ಬೇಕಾಗಿರೋದು ಸಣ್ಣ ಪುಟ್ಟ ಸರ್ಜಿಕಲ್ ಸ್ಟ್ರೈಕು, ಏರ್ ಸ್ಟ್ರೈಕ್ ಅಲ್ಲ ಸರ್. ನಮಗೆ ಡೈರೆಕ್ಟ್ ಸ್ಟ್ರೈಕ್, ಪಾಕಿಸ್ತಾನನ 4 ಭಾಗ ಮಾಡಬೇಕು, ನಮ್ಮ ಕಾಶ್ಮೀರನ ವಾಪಸ್ ತಗೊಳ್ಬೇಕು. ಇದು ಒಂದೊಳ್ಳೆ ಸಮಯ. ಬೇಕಾಗಿರಲಿಲ್ಲ ಸರ್. ಭಿಕ್ಷೆ ಬೇಡಿ ಬದುಕ್ತಿರುವಂಥ ಒಂದು ದೇಶ ಭಾರತದಂಥ ಒಂದು ದೇಶದ ಮೇಲೆ ಅಭಿವೃದ್ಧಿ ಹೊಂದುತ್ತಿರೋ ಪ್ರಪಂಚದ ಶಕ್ತಿಶಾಲಿ ರಾಷ್ಟ್ರದ ಮೇಲೆ ಬರ್ತಾರೆ ಅಂದರೆ ಅವ್ರಿಗೂ ಅವ್ರ ಮೇಲೆ ಜ್ಞಾನ ಇರಬೇಕು. ಇವತ್ತು ನಾನು ಯಾವುದೋ ಒಂದು ನಿಮ್ಮಂಥದ್ದು ಯಾವುದೋ ಒಂದು ಚಾನಲಲ್ಲಿ ನೋಡಿದೆ, ಇಸ್ಲಾಮಾಬಾದಲ್ಲಿ ಯಾರೋ ಒಬ್ಬ ಮೌಲ್ಯ ಕೇಳ್ತಾನೆ, ಇಂಡಿಯಾ ಪಾಕಿಸ್ತಾನ್ ಯುದ್ಧ ಆದರೆ ನೀವು ಪಾಕಿಸ್ತಾನ ಯಾರಿಗೆ ಸಪೋರ್ಟ್ ಮಾಡ್ತೀರಾ, ಈ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತೀರಾ ಅಂದರೆ ಎಲ್ಲರೂ ಸೈಲೆಂಟು. ಅಲ್ಲಿರೋ ಜನಕ್ಕೂ ಯುದ್ಧ ಬೇಕಾಗಿಲ್ಲ, ಆದರೆ ಅಲ್ಲಿನ ರಾಜಕಾರಣಿಗಳಿಗೆ, ಇಲ್ಲಿ ನಮ್ಮ ದೇಶದಲ್ಲಿ ಹೇಳ್ತಾರಲ್ಲ ಯುದ್ಧ ಬೇಡ ಅಂತ, ಅಲ್ಲಿ ಪಾಕಿಸ್ತಾನದಲ್ಲಿ ವಿಷಯ ಆಗಂಗೆ ಮಾಡ್ತಾರಲ್ಲ ಅಂಥವ್ರು ಅಲ್ಲೂ ಸ್ವಲ್ಪ ಜನ ಇದ್ದಾರೆ, ಮಾಡ್ತಾರೆ. ಯುದ್ಧ ಮಾಡಬೇಕು ಅನ್ನೋ ಮನಸ್ಸಿದೆ ಅಷ್ಟೇ ಅವ್ರಿಗೆ. ನಾವು ಯುದ್ಧ ಮಾಡೇ ಮಾಡ್ತೀವಿ, ಯುದ್ಧ ಆಗೇ ಆಗುತ್ತೆ. ನಮ್ಮ ಸೈನಿಕರಿಗೆ, ನಮ್ಮ ದೇಶದ ಪ್ರತಿಯೊಬ್ಬ ದೇಶಭಕ್ತ ಭಾರತೀಯನ ಸಪೋರ್ಟ್ ಇದೆ. 100ಕ್ಕೆ 100 ನನ್ನ ಒಂದು ಎಕ್ಸ್ಪೆಕ್ಟೇಷನ್ ಇರೋದು, ಇಡೀ ಪ್ರಪಂಚಕ್ಕೆ ಒಂದೇ ಕಾಶ್ಮೀರ ಇರುತ್ತೆ, ಅದು ಭಾರತದಲ್ಲಿರೋ ಭಾರತದ ಕಳಶ ಕಾಶ್ಮೀರ. ಓಕೆ, ಇನ್ನು ಚೀನಾ ಸಪೋರ್ಟ್ ಮಾಡುತ್ತೆ ಅಂತ ಅನ್ಸುತ್ತಾ ಪಾಕಿಸ್ತಾನಕ್ಕೆ? ಸರ್, ಈಗಾಗಲೇ ನಿನ್ನೆ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ, ನಮ್ಮ ಸಪೋರ್ಟ್ ಚೀನಾಗಿದೆ ಅಂತ. ಸರ್, ಅದು ಯಾವಾಗಲೂ ಹಾಗೆ. ಚೀನಾದು ಇವತ್ತಿಂದಲ್ಲ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇದ್ದಾಗಿಂದನೂ ಅದೇ ಅವರ ಮನಸ್ಥಿತಿ. ಕಮ್ಯುನಿಸ್ಟರ ಮನಸ್ಥಿತಿನೇ ಪ್ರಜಾಪ್ರಭುತ್ವದ ಮೇಲೆ ಇರೋದು. ಅವರು ಕಮ್ಯುನಿಸ್ಟರು, ನಾವು ಪ್ರಜಾಪ್ರಭುತ್ವ ರಾಷ್ಟ್ರದವರು. ನಮ್ಮ ಮೇಲೆ ಅವ್ರ ಜೊತೆ ಬಂದ್ರೂ ತೊಂದರೆ ಇಲ್ಲ ಸರ್. ಅವ್ರಿಗೂ ಒಂದು ಪಾಠ ಕಳಿಸ್ದಂಗೆ ಆಗುತ್ತೆ ಸರ್. ಚೀನಾಗೂ ಅನ್ಸ್ಬಿಡುತ್ತೆ, ಇನ್ಮೇಲೆ ಇಂಡಿಯಾದವ್ರ ಸುದ್ದಿಗೆ ಹೋಗಬಾರ್ದು. ಬರಲಿ ಸರ್, ಒಂದಂತೂ ಸತ್ಯ, ಭಾರತದ ಪ್ರತಿಯೊಬ್ಬ ದೇಶಭಕ್ತ ಭಾರತೀಯ ಸೇನೆಯೊಂದಿಗೆ ಹೋಗಿ, ಯಾರು ಹೇಳಿದ್ರಲ್ಲ ಸೂಸೈಡ್ ಜಾಕೆಟ್ ಹಾಕೊಂಡೋಗ್ತೀವಿ ಅಂಥವ್ರಲ್ಲ, ಸೇನೆಯೊಂದಿಗೆ ಹೋಗಿ ನಿಂತ್ಕೊಂಡು ಯುದ್ಧ ಮಾಡೋದಕ್ಕೂ ರೆಡಿ ಇದ್ದಾರೆ. ನಮಗೆ ಒಂದೇ ಆಗಬೇಕು ಈ ಸರಿ.
ಪರ್ಮನೆಂಟಾಗಿ ಭಯೋತ್ಪಾದನೆ ನಿರ್ಮೂಲನೆ ಆಗಿಬಿಡಬೇಕು. ಎಷ್ಟು ದಿವಸ ಅಂತ ಸರ್? 75 ವರ್ಷದಿಂದ ಯಾರೋ ಹಿಂದೆ ಮಾಡಿದ ತಪ್ಪಿಗೆ ನಾವು ಇನ್ನೂ ಅನುಭವಿಸ್ತಾ ಇದ್ದೀವಿ. ಆ ಯುದ್ಧಕ್ಕೆ ನಾವು ಖರ್ಚು ಮಾಡ್ತಿರೋ ದುಡ್ಡು, ನಮ್ಮ ರಕ್ಷಣೆಗೆ ದುಡ್ಡು ಖರ್ಚು ಮಾಡ್ತಿರೋ ದುಡ್ಡು ವಿದ್ಯಾರ್ಥಿಗಳಿಗೋ ಅನಾರೋಗ್ಯದಲ್ಲಿರೋ ಆಸ್ಪತ್ರೆಗಳಿಗೋ ಕೊಟ್ಟರೆ ನಮ್ಮ ದೇಶ ಆರ್ಥಿಕವಾಗಿ ತುಂಬ ಚೆನ್ನಾಗಿರುತ್ತೆ. ಆದ್ದರಿಂದ ಯುದ್ಧ ಆಗಬೇಕು. ಯುದ್ಧ ಬಿಟ್ಟು ಬೇರೆ ದಾರಿ ಇಲ್ಲ. ಹೌದು, ಯುದ್ಧ ಆದರೆ ನಮ್ಮ ಮೇಲೆ ಬರ್ಡನ್ ಆಗುತ್ತೆ ಸರ್. ಆಗ್ತಾ ಇಲ್ವಾ ಸರ್? ಗ್ಯಾರಂಟಿ ಕೊಟ್ಟು ಬರ್ಡನ್ ಆಗ್ತಾ ಇಲ್ವಾ ಸರ್? ಗ್ಯಾರಂಟಿಗಿಂತ ಯುದ್ಧ ಮುಖ್ಯ ಅಲ್ವಾ ಸರ್? ಗ್ಯಾರಂಟಿ ಕೊಟ್ಟು ನಾವು ಹಾಲ್ಗೆ 5 ರೂಪಾಯಿ ಜಾಸ್ತಿ ಮಾಡ್ಕೊಂಡಿದ್ದೀವಿ. ಯುದ್ಧ ಮಾಡಿ ಇನ್ನೂ 5 ರೂಪಾಯಿ ಜಾಸ್ತಿ ಮಾಡಲಿ ಬಿಡಿ. ಕಾರಣನೇ ಹೇಳಿದ್ರೆ 2 ರೂಪಾಯಿ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ದಾರೆ ಮೊನ್ನೆ. ನಮ್ಮ ದೇಶಕ್ಕೋಸ್ಕರ ಇನ್ನೂ 3 ರೂಪಾಯಿ ಎಕ್ಸ್ಟ್ರಾ ಕೊಡೋಣ ಬಿಡಿ ಸರ್. ಪೆಟ್ರೋಲ್ಗೆ ತೊಂದರೆನೇ ಇಲ್ಲ ಸರ್. ನನ್ನೊಬ್ಬನ ಮಾತಲ್ಲ ಸರ್, ನನ್ನಂಥ ನೂರಾರು ದೇಶಭಕ್ತರು, ಸಾವಿರಾರು ದೇಶಭಕ್ತರು ಯಾವುದೇ ಬೆಲೆ ಏರಿಕೆ ಬಗ್ಗೆ, ಯಾವುದೇ ನಮ್ಮ ಮೇಲೆ ಆಗುವ ಅನಾಹುತಗಳ ಬಗ್ಗೆ ನಾವು ಯೋಚನೆ ಮಾಡ್ತಿಲ್ಲ. ನಮಗೊಂದೇ ಒಂದು ಆತಂಕ ಇರೋದು, ನಮ್ಮ ಸೈನಿಕರ ಸಾವು ಜಾಸ್ತಿ ಆಗಬಾರ್ದು. ನಮ್ಮ ಸೈನಿಕರು ಸೇಫಾಗಿ ಬರ್ತಾರೆ. ನರೇಂದ್ರ ಮೋದಿ ಅವ್ರಿಗಂತ ಒಂದು ವ್ಯವಸ್ಥೆಗಳು ಮಾಡಿದ್ದಾರೆ ಅನ್ನೋ ಒಂದು ನಂಬಿಕೆ ಇದೆ. ಆದರೂ ಉಗ್ರಗಾಮಿಗಳು ಅವ್ರಿಗೆ ಪ್ರೋಟೋಕಾಲ್ ಇಲ್ಲ ಸರ್. ಅವ್ರು ಯಾರ ಜೊತೆ ಇರಬೇಕು ಅನ್ನೋದಿಲ್ಲ, ಯಾರಿಗೆ ಬೇಕಾದ್ರೂ ಹೊಡಿಬೋದು. ಹಂಗಿರೋದ್ರಿಂದ ನಮ್ಮ ದೇಶದ ಜನಗಳಾಗಲಿ, ನಮ್ಮ ದೇಶದ ಸೈನಿಕರದಾಗಲಿ ಜೀವಹಾನಿ ಜಾಸ್ತಿ ಆಗ್ದಂಗೆ ನೋಡಿಕೊಂಡು ಇದೊಂದು ಯುದ್ಧನ ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ ಸರ್. ಇನ್ನು ಜಮೀರ್ ಅಹ್ಮದ್ ಅವರ ಸ್ಟೇಟ್ಮೆಂಟಿಗೆ ಏನು ಹೇಳ್ತೀರಾ ನೀವು? ಸರ್, ಜಮೀರ್ ಅಹ್ಮದ್ ಅವ್ರದ್ದು ನಿಮಗೆ ಗೊತ್ತಿದೆ ಸರ್. ಅವ್ರಿಗೆ ಮೂಡು ಬಂದಾಗ ಮಾತಾಡ್ತಾರೆ. ಅಲ್ಲಿ ಇಟ್ಕೊಂಡು ಈ ಅಂದ್ಬಿಟ್ರೆ ಆಗೋಯ್ತು ಅವ್ರದ್ದು. ಇದಕ್ಕಿದ್ದಂಗೆ ವಾಚ್ಮ್ಯಾನ್ ಆಗ್ತಾರೆ, ಇದಕ್ಕಿದ್ದಂಗೆ ಸೆಕ್ಯೂರಿಟಿ ಗಾರ್ಡ್ ಆಗ್ತಾರೆ, ಇದಕ್ಕಿದ್ದಂಗೆ ಸೂಸೈಡ್ ಜಾಕೆಟ್. ಅವ್ರಿಗೇನು ಸರ್ ಗೊತ್ತು? ಸೂಸೈಡ್ ಜಾಕೆಟ್ ಬಗ್ಗೆ ಗೊತ್ತಿರೋರಿಗೆ ಕುಕ್ಕರ್ ಬಾಂಬ್ ಬಗ್ಗೆ ಏನೋ ಗೊತ್ತಿರ್ಬೋದಲ್ವಾ ಸರ್? ಹೇಳೋಕ್ಕಾಗಲ್ಲ. ಅವ್ರು ನಿಜವಾಗ್ಲೂ ಅವ್ರಿಗೆ ದೇಶಭಕ್ತಿಯಿಂದ ಹೋಗಿ ಮಾಡ್ತಾರೆ ಅಂದರೆ ಅವ್ರ ಜೊತೆ ನಾವು ಹೋಗ್ತೀವಿ. ನಮಗೊಂದೇ ಭಯ, ವಾಪಸ್ ನಮ್ಮವ್ರ ಮೇಲೆ ಎಲ್ಲಿ ಬಿದ್ದೋಗ್ಬಿಡ್ತಾರೋ ಅಂತ. ಹಂಗೆ ಬೀಳೋದು ಬೇಡ. ಅವರು ದೇಶದ ಮೇಲೆ ಪ್ರೀತಿ ಇದ್ದು ಅವ್ರು ಯುದ್ಧ ಮಾಡ್ತಾರೆ ಅಂದರೆ ಮಾಡಲಿ. ನಮಗೇನು ಸರ್, ಒಬ್ಬ ಸೈನಿಕನ ಅವ್ರು ಹೊಡೆದ್ರು ನಮಗೊಂದು ಇದಲ್ವಾ ಸರ್? ನಮಗೆ ಆ ನಂಬಿಕೆ ಇಲ್ಲ ಅಷ್ಟೇ. ಒಬ್ಬ ಭಯೋತ್ಪಾದಕ, ಪಾಕಿಸ್ತಾನಿ ಸೈನಿಕ ಅಥವಾ ಭಯೋತ್ಪಾದಕನ ಹೊಡೆದ್ರೆ ನಮಗೂ ಒಂದು ಖುಷಿ. ಇವರು ಇಲ್ಲಿ ಹೇಳೋದು ಬಿಟ್ಟು ಅಲ್ಲೋಗಿ ಮಾಡಿದರೆ ಚೆನ್ನಾಗಿರುತ್ತೆ ಸರ್. ಸರ್, ಏನು ಹೇಳ್ತೀರಾ? ಅಣುಕು ಪ್ರದರ್ಶನ ಮಾಡಲಿಕ್ಕೆ ಈಗಾಗಲೇ ತಯಾರಿಗಳನ್ನು ನಡೆಸಲಾಗಿದೆ. ಪಾಪಿ ಪಾಕಿಸ್ತಾನವನ್ನು ಬಗ್ಗು ಬಳಿಲಿಕ್ಕೆ ನಮ್ಮ ಸೇನೆ ಸನ್ನದ್ಧರಾಗಿದ್ದಾರೆ. ಪಾಕಿಸ್ತಾನ ಬಗ್ಗು ಬಡಿಯೋದನ್ನ ಪ್ರಶ್ನೆ ಅಲ್ಲ, ನಾವು ಟೆರರಿಸಮ್ನ ಸಾಲ್ವ್ ಮಾಡ್ತಾ ಇರೋದು. ಅಲ್ಲಿ ಮಾಡೋ ಕ್ರಿಮಿನಲ್ಸ್ನೆಲ್ಲ ಡೆಮಾಲಿಷ್ ಮಾಡಬೇಕು ಅಂತ ಲೆಕ್ಕಾಚಾರ ಮಾಡ್ತಾ ಇರೋದು. ಕ್ರಿಮಿನಲ್ಸ್ಗೆ ಸಪೋರ್ಟ್ ಮಾಡ್ತಿರೋದೇ ಪಾಕಿಸ್ತಾನ. ತಪ್ಪೇನಲ್ಲ, ಅದೆಲ್ಲ ಇವರೆಲ್ಲ ಇಂಡಿವಿಜುವಲ್ ಒಪಿನಿಯನ್, ಅದೇನು ತಪ್ಪೇನಿಲ್ಲ. ಅಣುಕು ಪ್ರದರ್ಶನ ಮಾಡೋದು ತಪ್ಪಲ್ಲ, ಅವ್ರನ್ನೆಲ್ಲ ಟೆರರಿಸಮ್ ನಾಶ ಮಾಡೋದು ತಪ್ಪಿಲ್ಲ. ಅವ್ರನ್ನೆಲ್ಲ ಹಾಳು ಮಾಡೋ ಅಂಥ ಇವ್ರ ಉದ್ದೇಶ ಹಾಳು ಮಾಡಬೇಕು ಅಂತಲ್ಲ, ಟೆರರಿಸಮ್ ಹೋಗ್ಬೇಕು, ಕ್ರಿಮಿನಲ್ಸ್ ಎಲ್ಲ ಸಾಯಬೇಕು. ಅಲ್ಲಿ ನೋಡಿ ಪಹಲ್ಗಾಮಲ್ಲಿ ಎಷ್ಟೊಂದು ಹಾಳಾಗಿದೆ. 36 ಜನ ಟೆರರಿಸ್ಟ್ಗಳು ಸಾಯಿಸಿದ್ದಾರೆ ಜನ. ಅದು ತಪ್ಪಲ್ವಾ? ಅದೆಲ್ಲ ಹೋಗ್ಬೇಕು, ಹಾಳಾಗಬೇಕು. ಅದು ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಯಾರೇ ಆಗಲಿ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಮಾಡಬಾರ್ದು. ಇದೆಲ್ಲಿ ಬಂದು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಅಲ್ವಾ? ಅದಕ್ಕೋಸ್ಕರ ಇದನ್ನು ಮಾಡೋದು ಒಳ್ಳೆಯದೇನೆ, ಎಲ್ಲ ಒಳ್ಳೆಯದೇನೆ. ಮೋದಿ 100-200% ಕರೆಕ್ಟ್ ಇದೆ. ಓಕೆ, ಅಣುಕು ಪ್ರದರ್ಶನ ಅಂತ ಹೇಳಿದ್ರೆ ಯುದ್ಧ ಸಮೀಪ ಇದೆ ಅಂತ ಹೇಳಿ ಅರ್ಥ. ಆದರೆ ಭಯೋತ್ಪಾದಕರಿಗೆ ಸಪೋರ್ಟ್ ಮಾಡ್ತಿರೋದೇ ಪಾಕಿಸ್ತಾನ ಅಲ್ವಾ? ಹೌದು, ಅವರೇ ಸಪೋರ್ಟ್ ಮಾಡ್ತಾ ಇರೋದು. ಅವ್ರನ್ನ ಸಪೋರ್ಟ್ ಮಾಡೋದು ತುಂಬ ತಪ್ಪು. ಅವ್ರಿಗೆ ಯಾರು ಸಪೋರ್ಟ್ ಮಾಡ್ತಾರೋ ಅವ್ರದ್ದೆಲ್ಲ ತಪ್ಪೇ. ಪಾಕಿಸ್ತಾನ ಓನ್ಲಿ ಪಾಕಿಸ್ತಾನ ಅಲ್ಲ, ಚೈನಾ ಬರಲಿ, ಟರ್ಕಿ ಬರಲಿ, ಇನ್ನೊಂದು ಬರಲಿ, ಯಾವ್ದಾರು ಬರಲಿ, ತಪ್ಪೇ ಅಲ್ವಾ? ಇವ್ರು ಮಾಡ್ತಾ ಇರೋದು, ಇಂಡಿಯಾ ಮಾಡಿದ್ರೆ 100% ಕರೆಕ್ಟ್ ಇದೆ. ಮೋದಿ ಸಾಹೇಬರು ಇರೋ ಲೆಕ್ಕಾಚಾರದಲ್ಲಿ ಅವ್ರು ಮಾಡೋದು ಕರೆಕ್ಟ್. ಓಕೆ, ಇನ್ನು ಪಾಕಿಸ್ತಾನಕ್ಕೆ ಈ ಒಂದು ಯುದ್ಧದ ಸಂದರ್ಭದಲ್ಲಿ ಸಪೋರ್ಟ್ ಮಾಡುತ್ತೆ ಅಂತಂದ್ರೆ ಯಾವ ದೇಶ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ತೀರಾ ನೀವು? ಅವರು ಹೇಳಿದಾರಲ್ಲ, ಟಿವಿಯಲ್ಲೇ ಹೇಳಿದಾರಲ್ಲ, ಟರ್ಕಿ ಮಾಡ್ತಾ ಇದೆ, ಚೈನಾ ಕೂಡ ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡ್ತಾ ಇದೆ. ಇವ್ರಿಗೆಲ್ಲ ತಪ್ಪಲ್ವಾ? ತಪ್ಪೇ ಅದು ತಪ್ಪದು. ಇವಾಗೇನು ಇವರೇನು ಪಾಕಿಸ್ತಾನದ ಮೇಲೆ ಮಾಡ್ತಾ ಇಲ್ಲ, ಟೆರರಿಸ್ಟ್ಗಳಿದ್ದಾರೆ ಅವ್ರ ಮೇಲೆ ಮಾಡ್ತೀವಿ ಅಂತ ಹೇಳ್ತಾ ಇರೋದು ಅಷ್ಟೇ. ಬೇರೆ ಅವ್ರನ್ನೇ ಸಾಯಿಸ್ತೀವಿ, ಇವ್ರನ್ನ ಸಾಯಿಸ್ತೀವಿ, ಅವ್ರ ಮೇಲೆ ಒಬ್ಬರು ಅವ್ರ ಇಂಟೆನ್ಷನ್ ಇಟ್ಕೊಂಡು ಮಾಡ್ತಾ ಇಲ್ಲ. ಟೆರರಿಸಮ್ಮು ಹಾಳು ಮಾಡಿ ಸಾಯಿಸ್ತೀವಿ ಅಂತ ಇವ್ರು ಇಂಡಿಯಾದವ್ರು ಹೇಳ್ತಾರೆ ಅಷ್ಟೇ. ಇನ್ನೇನು ಅದರಲ್ಲೇನು ಬೇರೆ ಮಾತೇ ಇಲ್ಲ. ಅದು ಕರೆಕ್ಟಾಗಿದೆ. ವಾರ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಓಕೆ, ನಮ್ಮ ಯೋಧರಿಗೆ ಏನು ಹೇಳ್ತೀರಾ ಸರ್? ನಾಳೆ ಅಣುಕು ಪ್ರದರ್ಶನ ಇದೆ, ಯುದ್ಧ ಮಾಡಲಿಕ್ಕೆ ಸನ್ನದ್ಧರಾಗಿದ್ದಾರೆ, ಏನು ಹೇಳ್ತೀರಾ? ಏನು ಹೇಳೋದು, ಮಾಡಲಿ ಬಿಡಿ, ಮಾಡೋದ್ರಲ್ಲಿ ತಪ್ಪೇನಿದೆ. ಅವ್ರು ನಾವಿನ್ನೂ ಸಪೋರ್ಟ್ ಮಾಡಬೇಕು. ಇರೋದ್ರಲ್ಲಿ ಪಬ್ಲಿಕ್ಸ್ ಎಲ್ಲ ಸಪೋರ್ಟ್ ಮಾಡಿ ಅವ್ರನ್ನ ನಿರ್ನಾಮ ಮಾಡೋಕ್ಕೆ, ಟೆರರಿಸಮ್ ಅನ್ನೋದು ನಿರ್ನಾಮ ಮಾಡಬೇಕು. ನಾವು ಡೈರೆಕ್ಟ್ ಪಾಕಿಸ್ತಾನಕ್ಕೆ ಅನ್ನೋದಕ್ಕಿಂತ ನಾವು ಟೆರರಿಸಮ್ ಹಾಳು ಮಾಡ್ತೀವಿ, ಅವ್ರನ್ನ ಸಾಯಿಸ್ತೀವಿ ಅನ್ನೋದು ತಪ್ಪೇನಲ್ಲ, ಕರೆಕ್ಟಾಗಿದೆ ಸರ್.